ಒಂದು ವಿಡಿಯೋ ಒಬ್ಬ ವ್ಯಕ್ತಿ ಪ್ರಾಣ ತೆಗೆಯುತ್ತೆ. ನಿಮಗೆ ದೀಪಕ್ ಮಾಡಿದ್ದು ತಪ್ಪು ಅಂತ ನೀವು ಅನ್ಕೊಂಡ್ರೆ, ನಿಮಗೆ ಗೊತ್ತಾದರೆ ನೀವು ಕೋರ್ಟ್ಗೆ ಹೋಗ್ಬಿಟ್ಟು ಅಲ್ಲಿ ಹೋರಾಡಬೇಕು. ನಮಗೆ ನ್ಯಾಯಸ್ಥಾನ ಅನ್ನೋದು ಒಂದು ಇದೆ. ಸೊ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರೋ ವಿಷಯ ಏನಂದ್ರೆ, ಕೇರಳ ಬಸ್ ಇನ್ಸಿಡೆಂಟ್. ದೀಪಕ್ ಅನ್ನೋ ಒಬ್ಬ ವ್ಯಕ್ತಿ ತನ್ನ ಪ್ರಾಣವನ್ನು ತಾನೇ ತೆಗೆದುಕೊಳ್ಳುತ್ತಾರೆ. ಸೊ ಇನ್ನು ವಿಷಯಕ್ಕೆ ಬಂದ್ರೆ, ಶಿಮ್ಜಿತಾ ಅನ್ನೋ ಒಬ್ಬ ಕೇರಳ ಮಹಿಳೆ. ಸೊ ಇವರು ಕಾಮರ್ಸ್ ಲೆಕ್ಚರರ್ ಆಗಿರ್ತಾರೆ. ಇವರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಕೂಡ ಹೌದು. ಇವರಿಗೆ ಇನ್ಸ್ಟಾಗ್ರಾಮ್ ದಲ್ಲಿ 10,000 ಫಾಲೋವರ್ಸ್ ಕೂಡ ಇದ್ದಾರೆ. ಇಲ್ಲಿ ಎಕ್ಸಾಕ್ಟ್ ಆಗಿ ಏನ್ ನಡೆದಿದೆ ಅಂತ ನಮ್ಗೆ ಗೊತ್ತಿಲ್ಲ. ಈ ಶಿಮ್ಜಿತಾ ಅನ್ನೋರು ಒಂದು ಪ್ರೈವೇಟ್ ಬಸ್ ಅಲ್ಲಿ ಕೇರಳದಲ್ಲಿರುವ ಗೋವಿಂದಪುರದಿಂದ ಪಯ್ಯನ್ನೂರ್ ವರೆಗೂ ಬಸ್ಸಿನಲ್ಲಿ ಟ್ರಾವೆಲ್ ಮಾಡ್ತಾ ಇರ್ತಾರೆ. ಆ ಒಂದು ಬಸ್ ನಲ್ಲಿ ನಮ್ಮ ದೀಪಕ್ ಅವರು ಕೂಡ ಇರ್ತಾರೆ. ಇಲ್ಲಿ ನಿಮ್ಗೆ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಸೊ ಈ ಒಂದು ವಿಡಿಯೋದಲ್ಲಿ ನಿಮಗೆ ಇಲ್ಲಿ ಎಲ್ಲಾದ್ರೂ ಮಿಸ್ಬಿಹೇವ್ ಮಾಡಿದ ಹಾಗೆ ಅನ್ನಿಸಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಈ ಒಂದು ವಿಡಿಯೋವನ್ನು ಶಿಮ್ಜಿತ್ ಅವರು ತನ್ನ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾರೆ. ಏನಂತ, ಈ ದೀಪಕ್ ಅನ್ನೋ ವ್ಯಕ್ತಿ ತುಂಬಾ ಹುಡುಗಿಯರ ಜೊತೆ ಮಿಸ್ಬಿಹೇವ್ ಮಾಡ್ತಾ ಇದ್ನು, ಟಚ್ ಮಾಡಿಕೊಂಡು ಆ ತರ ಮಿಸ್ಬಿಹೇವ್ ಮಾಡ್ತಾ ಇದ್ನು. ನನ್ನ ಹತ್ರನೂ ಮಾಡೋದು ಬಂದು, ಆಗ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಗೊತ್ತಾದ್ರೂ ಕೂಡ ನನ್ನ ಜೊತೆ ಮಿಸ್ಬಿಹೇವ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ನು. ಸೊ ಇಂಥವ್ರು ನಮ್ಮ ಸಮಾಜದಲ್ಲಿ ಇರೋದು ಒಳ್ಳೇದಲ್ಲ, ಇವ್ರಿಗೆ ಶಿಕ್ಷೆ ಪಡಬೇಕು ಅಂತ ಅವರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಅನ್ನ ಮಾಡ್ತಾನೆ. ಅವಾಗ ಫ್ರೈಡೇ ಪೋಸ್ಟ್ ಮಾಡ್ತಾರೆ. ಅದು ಸಾಟರ್ಡೆ ಸಂಡೇ ತುಂಬಾ ವೈರಲ್ ಆಗ್ಬಿಡುತ್ತೆ. 2 ಮಿಲಿಯನ್ ವ್ಯೂಸ್ ಕೂಡ ಬರುತ್ತೆ ಆ ಒಂದು ವಿಡಿಯೋ. ಆಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಡಿಸ್ಕಷನ್ ನಡೆಯೋದಕ್ಕೆ ಪ್ರಾರಂಭವಾಗುತ್ತೆ. ಏನಂತ, ಈ ದೀಪಕ್ ಅನ್ನೋ ಒಬ್ಬ ವ್ಯಕ್ತಿ ನಮ್ಮ ಸಮಾಜದಲ್ಲಿ ಇರಬಾರ್ದು, ಇವನು ಮಾಡಿದ್ದು ತಪ್ಪು ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಡಿಸ್ಕಷನ್ ನಡೆಯೋದಕ್ಕೆ ಆಗುತ್ತೆ. ಸೊ ಆ ಒಂದು ವಿಡಿಯೋ ಕಮೆಂಟ್ ಬಾಕ್ಸ್ನ ಓಪನ್ ಮಾಡಿ ನೋಡಿದ್ರೆ ನಮಗೆ 3 ಟೈಪ್ಸ್ ಆಫ್ ಪೀಪಲ್ ನಮಗೆ ಕಾಣ್ತಾರೆ. ಟೈಪ್ 1, ಇವನು ಮಾಡಿದ್ದು 100% ತಪ್ಪು, ಇವನಿಗೆ ಶಿಕ್ಷೆ ಕೊಡಬೇಕು, ಇಂಥವ್ರು ನಮ್ಮ ಸಮಾಜದಲ್ಲಿ ಇರಬಾರ್ದು ಅಂತ. ಟೈಪ್ 2, ಇವರು ಮಾಡಿದ್ದು ತಪ್ಪೇ ಬಟ್ ಗೊತ್ತಿಲ್ದಿರ ಮಾಡೋವ್ರೆ, ಗೊತ್ತಾಗಿ ಇವರು ಮಾಡಿಲ್ಲ ಅಂತ. ಟೈಪ್ 3, ಸೊ ಇವರು ಮಾಡಿದ್ದು ತಪ್ಪೇ ಅಲ್ಲ, ಶಿಮ್ಜಿತಾ ಅವರೇ ಬೇಕಾಗೆ ಅವ್ರ ಹತ್ರ ಹೋಗ್ಬಿಟ್ಟು ಅವರೇ ಟಚ್ ಮಾಡಿ ಲೈಕ್ಸ್ಗೋಸ್ಕರ ವ್ಯೂಸ್ಗೋಸ್ಕರ ಈ ಒಂದು ವಿಡಿಯೋವನ್ನ ಪೋಸ್ಟ್ ಮಾಡಿದ್ದಾರೆ ಅಂತ. ಸೊ ಈ 3 ಟೈಪ್ಸ್ ಆಫ್ ಪೀಪಲ್ನ ನಾವು ಇಲ್ಲಿ ನೋಡಬಹುದು. ಸೊ ಈ ಒಂದು ವಿಡಿಯೋಗೆ ದೀಪಕ್ ಅವರು ಕೂಡ ರಿಯಾಕ್ಟ್ ಆಗ್ತಾರೆ. ಏನಂತ, ಆ ವಿಡಿಯೋ ನೀವು ಸರಿಯಾಗಿ ಗಮನಿಸಿ ನೋಡಿ, ನಾನು ಅಲ್ಲಿ ಏನು ತಪ್ಪು ಮಾಡಿಲ್ಲ, ಅದು ಮಿಸ್ ಆಗಿ ಟಚ್ ಆಗಿರ್ಬೋದು, ಬಟ್ ನಾನು ಏನು ತಪ್ಪು ಮಾಡಿಲ್ಲ, ಸರಿಯಾಗಿ ಗಮನಿಸ್ಬಿಟ್ಟು ನೋಡಿ ಆ ಒಂದು ವಿಡಿಯೋವನ್ನ ಅಂತ ರಿಯಾಕ್ಟ್ ಮಾಡ್ತಾರೆ. ನಾನೇನು ಅನ್ನೋದು ನನ್ನ ಫ್ರೆಂಡ್ಸ್ಗೆ ಗೊತ್ತು, ಹಾಗೆ ನನಗೆ ನಮ್ಮ ಕಂಪನಿಯಲ್ಲಿ ಜಾಬ್ ಕೊಟ್ಟ ನಮ್ಮ ಬಾಸ್ ಅನ್ನು ಕೂಡ ಕೇಳಿ ಅಂತ. ಸೊ ಅವ್ರ ಬಾಸ್ ಅವರು ಕೂಡ ಹೇಳ್ತಾರೆ, ಏನಪ್ಪ ಅಂದ್ರೆ, ನೀನು ಎಂಥವನು ಅಂತ ನನಗೆ ಗೊತ್ತು, ನೀನು ಈ ತರ ತಪ್ಪು ಮಾಡಿರೋದಿಲ್ಲ ಅಂತ ನನಗೆ ಗೊತ್ತು ಅಂತ ಅವ್ರ ಬಾಸ್ ಅವರು ಕೂಡ ಅವ್ರಿಗೆ ಹೇಳ್ತಾರೆ. ಸೊ ನಾನು ಏನಕ್ಕೆ ತಪ್ಪು ಮಾಡ್ತೀನಿ ಅಂತ ತುಂಬಾ ನೋವುದಿಂದ ಇವರ ರಿಯಾಕ್ಷನ್ ಅನ್ನ ಕೊಡ್ತಾರೆ. ಸೊ ನಾನೇನು ತಪ್ಪು ಮಾಡಿಲ್ಲ ಅಂತ ತುಂಬಾ ದುಃಖದಿಂದ ಇವರು ಹೇಳ್ತಾರೆ. ಸೊ ಈ ಒಂದು ವಿಡಿಯೋ ತುಂಬ ಕಡೆ ವೈರಲ್ ಆಗಿರುತ್ತೆ. ಅವರ ಅಕ್ಕಪಕ್ಕದಲ್ಲಿ, ಅವ್ರ ಊರಲ್ಲಿ, ಅವ್ರ ರಿಲೇಟಿವ್ಸ್ ಅಲ್ಲಿ ಎಲ್ಲರಿಗೂ ಹೋಗಿರುತ್ತೆ ಈ ಒಂದು ವಿಡಿಯೋ. ಸೊ ಅವ್ರ ರಿಲೇಟಿವ್ಸ್ ಅವರು, ಅವ್ರ ಊರವರು ಅವ್ರ ಮನೆ ಹತ್ರ ಬಂದು ಅವ್ರ ತಂದೆ ತಾಯಿ ಅವ್ರ ಹತ್ರ ಕೇಳ್ತಾ ಇರ್ತಾರೆ. ಆಗ ಅವ್ರಿಗೆ ಏನ್ ಅನ್ಸ್ಬೋದು ಅಂತ ನಿಮ್ಗೆ ಗೊತ್ತಿರುತ್ತೆ. ಸೊ ತುಂಬಾ ಬೇಜಾರಾಗುತ್ತೆ. ಆ ತರ ಹೇಳಿದಾಗ ನಿಮ್ಮ ಮಗ ಇಂಥವನ ಅಂತ ಎಲ್ಲರೂ ಹೇಳ್ತಾ ಇದ್ರೆ ತಂದೆ ತಾಯಿಗೆ ನರಕ ಅನ್ನೋದು ಕಾಣಿಸಿರುತ್ತೆ. ಸೊ ಇದ್ರ ಮೇಲೆ ಶಿಮ್ಜಿತ್ ಅವರು ಕೂಡ ರಿಯಾಕ್ಟ್ ಆಗ್ತಾರೆ. ಏನಂತ, ಸೊ ಇವರು ಇಂಥ ಇನ್ನೋಸೆಂಟ್ ಅಂತ ನಮಗೆ ಗೊತ್ತಿರಲಿಲ್ಲ, ಆದರೂ ಇವರು ಮಾಡಿದ್ದು ತಪ್ಪೇ. ನಾನು ಏನಕ್ಕೆ ವಿಡಿಯೋ ಮಾಡಿ ಹಾಕಿದ್ನಂದ್ರೆ, ಇವತ್ತು ನನಗಾಗಿರೋ ವಿಷಯ ಬೇರೆ ಯಾವ ಹುಡುಗಿಯರಿಗೂ ಆಗಬಾರ್ದು ಅಂತ ನಾನು ಈ ಒಂದು ವಿಡಿಯೋದನ್ನು ಪೋಸ್ಟ್ ಮಾಡಿದ್ದೀನಿ. ಇವರು ಮಾಡಿದ್ದು 100ಗೆ 100% ತಪ್ಪೇ ಅಂತ ಇವರು ಒಂದು ರಿಯಾಕ್ಷನನ್ನು ಕೊಡ್ತಾರೆ. ಸೊ ಇದೆಲ್ಲ ಆದಮೇಲೆ ಎಲ್ಲರೂ ಅವ್ರ ಆಫೀಸ್ಗೆ ಹೋಗೋ ಟೈಮಲ್ಲಿ ಅವ್ರ ಮನೆ ಹತ್ರ ಎಲ್ಲ ಬಂದು ನೀನು ಇಂಥವನ ಅಂತ ಕ್ವಶನ್ ಮಾಡ್ತಾ ಇರುವಾಗ ಅವ್ರಿಗೆ ತುಂಬ ನೋವಾಗುತ್ತೆ. ಸೊ ಆ ಒಂದು ನೋವಿನಲ್ಲಿ
ಅವನು ಮಾಡಿದ್ದು ತಪ್ಪು ಅಲ್ಲ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಇನ್ನೇನು ಮಾಡೋದು ಅರ್ಥ ಆಗಿದೆ, ತನ್ನ ಪ್ರಾಣವನ್ನು ತೆಗೆದುಕೊಂತಾನೆ. ಸಿಮ್ಜಿತ್ ಅವರು ದೀಪಕ್ ಮಾಡಿದ್ದು ತಪ್ಪು ಅಂತ ಅವ್ರಿಗೆ ಅನಿಸಿದ್ರೆ, ಸೊ ಅಲ್ಲಿ ತಪ್ಪು ನಡೆದಿದ್ರೆ ನಮಗೆ ಅಂತ ಒಂದು ನ್ಯಾಯಸ್ಥಾನ ಒಂದು ಇದೆ. ಸೊ ಆ ನ್ಯಾಯಸ್ಥಾನಕ್ಕೆ ಹೋಗಿ ಇಂಥವನು ಈ ಥರ ತಪ್ಪು ಮಾಡವನೇ, ನಮಗೆ ನ್ಯಾಯ ಬೇಕು ಅಂತ ಹೋರಾಡಬೇಕು. ಸೊ ಅದು ಬಿಟ್ಟು ನೀವು ಲೈಕ್ಸ್ಗೋಸ್ಕರ, ಫಾಲೋವರ್ಸ್ಗೋಸ್ಕರ, ವ್ಯೂಸ್ಗೋಸ್ಕರ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋನ ಅಪ್ಲೋಡ್ ಮಾಡೋದು ತಪ್ಪು. ಸೊ ಫೈನಲಿ ಶೀಸ್ ಅರೆಸ್ಟ್ ಆಗಿದ್ದಾರೆ ಇವರು. ಸೊ ಪೊಲೀಸ್ ಅವರು ಫೈನ್ ಮಾಡಿದ್ಮೇಲೆ ಇವ್ರ ಮನೆಯಲ್ಲಿ ಇರುವುದಿಲ್ಲ, ಅವರ ರಿಲೇಟಿವ್ಸ್ ಅವ್ರ ಮನೆಯಲ್ಲಿ ಇರ್ತಾರೆ. ಸೊ ಫೈನಲಿ ದೇ ಗಾಟ್ ಇಟ್ ಅಂಡ್ ಅರೆಸ್ಟೆಡ್. ಸೊ ಗೈಸ್, ಇವರು ಇಲ್ಲಿ ಒಂದು ಕ್ವಶನ್ ರೈಸ್ ಆಗುತ್ತೆ, ಏನಪ್ಪ ಅಂದರೆ ಇವರು ತಪ್ಪೇ ಮಾಡಿಲ್ಲ, ಇವ್ರು ಮಾಡಿದ್ದು ಸರಿ ಅಂತ ಇವ್ರಿಗೆ ಅನಿಸಿದ್ರೆ ಸಿಮ್ಜಿತ್ ಅವ್ರಿಗೆ ಇವ್ರು ಯಾಕೆ ಬಚ್ಚಿಕೋಬೇಕು ಅಂತ ಒಂದು ಕ್ವಶನ್ ರೈಸ್ ಆಗಿದೆ. ಸೊ ಫೈನಲಿ ಅರೆಸ್ಟ್ ಆಗಿದ್ದಾರೆ. ಸೊ ನಾನೇನಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇವರು ದೀಪಕ್ ಅನ್ನೋರು 41 ಇಯರ್ಸ್ ಒಬ್ಬ ಹುಡುಗ, ಇವ್ರಿಗೆ ಮದುವೆ ಆಗಿ ಡಿವೋರ್ಸ್ ಕೂಡ ಆಗಿದೆ. ಸೊ ಇವ್ರ ಅಮ್ಮ ಅಪ್ಪ ಅವರು ಕೂಡ ತುಂಬ ವಯಸ್ಸಾಗಿರೋರು ಇರ್ತಾರೆ. ಸೊ ಇವರು ಈ ಥರ ಕೆಲಸ ಮಾಡಿದ್ಮೇಲೆ ಅವ್ರನ್ನ ನೋಡ್ಕೊಳ್ಳೋದು ಯಾರು? ಪಾಪ ಅವ್ರ ಮೇಲೆ ದೀಪಕ್ ಅವ್ರ ಮೇಲೆ ಇವರ ಪೇರೆಂಟ್ಸು ಡಿಪೆಂಡ್ ಆಗಿರ್ತಾರೆ. ಸೊ ಇಲ್ಲಿ ಇವರು ಸಿಮ್ಜಿತ್ ಅವರು ಮಾಡಿದ್ದು ಎಷ್ಟರ ಮಟ್ಟಿಗೆ ಕರೆಕ್ಟ್ ಅಂತ ನಿಮ್ಮ ಒಪಿನಿಯನನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನಗೆ ಆ ಒಂದು ವಿಡಿಯೋದಲ್ಲಿ ಎಲ್ಲೂ ತಪ್ಪು ಆಗಿದೆ ಅಂತ ನನಗೆ ಅನಿಸಿಲ್ಲ. ಅದರಿಂದೇ ಮುಂದೆ ಏನು ನಡೆದಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಸೊ ಆ ವಿಡಿಯೋ ನೋಡಿದ್ಮೇಲೆ ದೀಪಕ್ ಅವ್ರು ಮಾಡಿದ್ದು ತಪ್ಪೇ ಅಲ್ಲ, ಮಿಸ್ ಆಗಿ ಟಚ್ ಆಗಿರ್ಬೋದೇನೋ. ಸೊ ಅದರಲ್ಲೂ ಕೂಡ ಅವರೇ ಅವ್ರ ಹತ್ರ ಹೋದಂಗೆ ನಮಗೆ ಅನ್ನಿಸ್ತಾ ಇದೆ. ಸೊ ಗೈಸ್, ನಿಮ್ಮ ಒಪಿನಿಯನ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಐ ಹೋಪ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಕೂಡ ಮಾಡಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ನಮಗೆ ಬೇಕು. ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮ್ಮ ಒಪಿನಿಯನ್ ಏನು ಅಂತ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಬಾಯ್.